ಯಾಕೋ ನರಸಿಂಹ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ? ರಿಸಲ್ಟು ಅಂತನಾ? ಹೌದು ಕಣ. ಎಕ್ಸಾಮ್ ಚೆನ್ನಾಗಿ ಬರ್ದಿದ್ಯಾ ತಾನೆ? ನಾನೇನೋ ಚೆನ್ನಾಗಿ ಬರ್ದೀನಿ. ಆದರೆ ಕೊನೆ ಎಕ್ಸಾಮು ಅವಳು ತಾನೇ ಬರ್ದಿರೋದು. ನಾನೆಲ್ಲ ಹೇಳಿದೆ, ಆದರೆ ಅವಳು ಏನು ಬರ್ದಿರೋಳೋ ಏನೋ ಅದೇ ಗೊತ್ತಾಗ್ತಾಯಿಲ್ಲ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇರೋದ್ರಿಂದ ಇನ್ನೂ ಸೇರಿಸಿ ಬರ್ದಿರ್ತಾಳೆ ಬಿಡು. ಲೇ ಮಂಜ, ಸೇರ್ಸ್ ಬರೆಯೋಕ್ಕಿದ್ದೇನು ಪ್ರಬಂಧ ಕೆಟ್ಟೋಯ್ತಾ? ಈ ಪರೀಕ್ಷೆಯಲ್ಲಿ ಎಷ್ಟು ಬರಿಬೇಕು ಅಷ್ಟೇ ಬರಿಬೇಕು. ನನಗೂ ಅವತ್ತು ನೋವಲ್ಲಿ ಆ ಮಂಪ್ರಲ್ಲಿ ಏನೇನು ಹೇಳಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅವಳು ಏನು ಬರೆದ್ಲೋ. ಸರಿ, ರಿಸಲ್ಟ್ ಬಂತ ನೋಡು. ರಿಸಲ್ಟ್ ಬಂದಿದೆ ಕಣ. ಯಾಕೋ ಏನಾಯ್ತು? ಫೇಲ್ ಆಗ್ಬಿಡಿ. ಕಷ್ಟಪಟ್ಟು ಓದಿದ್ರು, ಅಪ್ಪನ ಕನಸು ಈಡೇರಿಸೋಕ್ಕಾಗಲಿಲ್ಲ. ಈಗ ಅಪ್ಪ ಕೇಳಿದ್ರೆ ಏನಂತ ನಾವು ಹೇಳೋದು? ರಾತ್ರಿನೂ ನೀನು ಪಾಸ್ ಆಗ್ತೀಯ ತಾನೇ ಅಂತ ಕೇಳಿದ್ರು. ಅದೇ ಅವಳು ಆಸೆ ನಿರಾಸೆ ಮಾಡಿಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳೋ, ಏನೂ ಮಾಡೋಕ್ಕಾಗಲ್ಲ. ಕೆಲವು ಸಲ ಎಕ್ಸಾಮ್ನ ಚೆನ್ನಾಗೇ ಬರೆದಿರ್ತೀವಿ ಅಂದ್ಕೊಂಡಿರ್ತೀವಿ, ಆದರೆ ಹೇಗೆ ಬರೆದಿರ್ತೀವಿ ಅನ್ನೋದು ಗೊತ್ತಿರಲ್ಲ. ನೋಡೋ, ಈ ಸಲ ಆಗಲಿಲ್ಲ ಅಂದರೆ ಏನಂತೆ? ಮುಂದಿನ ಸಲ ಟ್ರೈ ಮಾಡು. ಏನಂದೆ? ಮುಂದಿನ ಸಲ ಟ್ರೈ ಮಾಡು ಅಂದೆ. ಅಲ್ಲ, ಅದಕ್ಕೂ ಮುಂಚೆ ಏನೋ ಹೇಳಿದೆಯಲ್ಲ. ಕೆಲವು ಸಲ ಚೆನ್ನಾಗೇ ಎಕ್ಸಾಮ್ ಬರೆದಿರ್ತೀವಿ ಅಂದ್ಕೊಂಡಿರ್ತೀವಿ, ಆದರೆ ಹೇಗೆ ಬರೆದಿರ್ತೀವಿ ಅನ್ನೋದು ಗೊತ್ತಿರಲ್ಲ. ಕರೆಕ್ಟ್. ನಾನು ಸರಿಯಾಗಿ ಆನ್ಸರ್ ಹೇಳಿದ್ದೆ, ಆದರೆ ಅದನ್ನು ತಪ್ಪಾಗಿ ಬರೆದು ನಾನು ಫೇಲ್ ಆಗೋ ಥರ ಮಾಡಿರೋದು ಅವಳೇ. ಯಾರು? ಇನ್ಯಾರು? ಸಂಜನಾ. ಏನೋ ಹೇಳ್ತಾ ಇದೆಯಾ? ಸಂಜನಾ ಏನಕ್ಕೆ ಹಂಗೆ ಮಾಡಿರ್ತಾಳೆ? ನನ್ನ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ. ಕೊನೆಗೆ ಅವಳು ಬುದ್ಧಿ ತೋರಿಸ್ಬಿಟ್ಲು. ಇವತ್ತು ಮಾತ್ರ ಅವಳ ಸುಮ್ಮನೆ ಬಿಡಲ್ಲ. ಏಯ್ ನರಸಿಂಹ!